ಬಹಳ ಜನ ಹೊರಟೋಗಿದ್ದಾರೆ. ಬೆಳಿಗ್ಗೆನೆ ಬಂದಿದ್ದೀವಿ. ನೋಡಪ್ಪ, ನಾವೆಲ್ಲರೂ ಕೂಡ ಹಿಂದುಳಿದ ಜಾತಿಗೆ ಸೇರಿದವರು ಅಲ್ವಾ. ನಮಗೆ ಸ್ವಲ್ಪ ತಾಳ್ಮೆ ಹೆಚ್ಚಾಗಿರ್ಬೇಕು ಅಂತೇಳಿ ತಾಳ್ಮೆ ಇರ್ಬೇಕಲ್ವ. ಈಗ ಡಾಕ್ಟರ್ ರವಿವರ್ಮ ಕುಮಾರ್ ಅವರು ಬಗ್ಗೆ ಅಧಿಕೃತವಾಗಿ ಮಾತಾಡಿದ್ದಾರೆ. ಆ ಭಾಷಣ ಕೇಳಬೇಕಲ್ವಾ. ನನಗೆ ಬಹಳ ಹತ್ತಿರದಿಂದ ಪರಿಚಯ ಆಗುತ್ತೆ ಅವನೂರವರು. ಯಾವಾಗ ಅಂತಂದ್ರೆ ನಾನು 1991 ಲೋಕಸಭೆಯಲ್ಲಿ ಚುನಾವಣೆ ನಿಂತಿದೆ. ಕೊಪ್ಪಳದಿಂದ ನಿಂತಿದೆ. ಅದನ್ನು ಸೋತ್ಬಿಟ್ಟೆ. ಆಗ ಒಂದು ಚುನಾವಣಾ ತಕರಾರು ಅರ್ಜಿ ಹಾಕಿದ್ದೆ. ರವಿವರ್ಮ ಕುಮಾರ್ ಮೂಲಕ ಹಾಕ್ಸಿದ್ದೆ. ಆಗ ಅವನೂರವ್ರ ಆಫೀಸ್ನಲ್ಲಿ ಉಳಿದ್ರು. ಅವನೂರವರು ನನ್ನ ಕೇಸ್ ನಡೆಸಲಿಕ್ಕೆ ಬಂದಿದ್ರು. ಎವಿಡೆನ್ಸ್ ಎಲ್ಲ ಅವರೇ ನಡೆಸಿದ್ರು, ಆರ್ಗ್ಯುಮೆಂಟ್ ಅವರೇ ಮಾಡಿದ್ರು. ನನ್ನ ಪರವಾಗಿ ಆಗ್ಲಿಲ್ಲ, ಕೇಸು ವಿರುದ್ಧವಾಗಾಯ್ತು. ನಾನು ಹೋಗ್ಲಿಲ್ಲ, ಅಪ್ಪಿಲ್ ಹೋಗ್ಲಿಲ್ಲ, ಏನಿಲ್ಲ, ಬಿಟ್ಬಿಟ್ಟೆ. ಯಾಕೆಂತಂದ್ರೆ ಯಾರು ನನ್ನ ಮುಖ್ಯ ಸಾಕ್ಷಿ ಅಂತ ಕೊಟ್ಟಿದ್ದೆ ಅವರೇ ಆಶ್ರಯ ಇಲ್ಲ. ಆಶ್ರಯ ಇಲ್ಲ. ಯಾಕೆ ಅಪ್ಪಿಲ್ ಹಾಕೋದು ಬೇಡಪ್ಪ, ಸುಮ್ಮನೆ ಐ ವಿಟ್ನೆಸ್. ನನಗೆ ಎಲೆಕ್ಷನ್ ಏಜೆಂಟು, ಆ ಎಲೆಕ್ಷನ್ ಏಜೆಂಟೇ ಆಶ್ರಯ ಇಲ್ಲ. ಹಾಗಾಗಿ ನನ್ನ ಕೇಸು ಅಷ್ಟೊಂದು ನಡೆಸಕ್ಕಾಗಲಿಲ್ಲ. ಅವನೂರವ್ರಿಗಿಂತ ಮುಂಚಿತವಾಗಿ 1919 ನಾಲ್ವಡಿ ಕೃಷ್ಣನೊಡೆಯರು ಮಿಲ್ಲರ್ ಆಯೋಗ ಮಾಡಿದ್ರು. ಸಮಿತಿ, ಮಿಲ್ಲರ್ ಸಮಿತಿ ಮಾಡಿದ್ರು. ಅವರು ಮಿಲ್ಲರ್ ಆಯೋಗ ಸಮಿತಿಯನ್ನು ಕೊಟ್ಟ ಮೇಲೆ ಅದನ್ನು ಜಾರಿ ಮಾಡಿದ್ರು. ಹಿಂದುಳಿದವ್ರಿಗೆ ಮೊದಲನೇ ಮೀಸಲಾತಿ ಸಿಕ್ಕಿದ್ದು ಆವಾಗ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು, ಏನಪ್ಪ ಅಂತಂದ್ರೆ, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರುತ್ತದೆ. ಜಾತಿ ವ್ಯವಸ್ಥೆ ಹೋಗಿದ್ಯಾ? ಹೋಗಕ್ ಬಿಡಲ್ಲ. ಶಿಕ್ಷಣ ಸಿಕ್ಕಿದ್ರೆ ಜಾತಿ ವ್ಯವಸ್ಥೆ ಹೋಗ್ತದೆ ಅಂತಕ್ಕಂಥದ್ದು ನಮ್ಗೆಲ್ಲ ಅನ್ಕೊಂಡಿದ್ದು ನಾವು. ಆದ್ರೆ ಶಿಕ್ಷಣ ಈಗ ಎಷ್ಟು 78% ಆಗಿದೆ ಸಾಕ್ಷರತೆ. 78% ಆದರೂ ಕೂಡ, ಸ್ವಾತಂತ್ರ್ಯ ಬಂದು 79 ವರ್ಷಗಳಾದರೂ ಕೂಡ ಇನ್ನು ಜಾತಿ ವ್ಯವಸ್ಥೆ ಬುದ್ಧನ ಕಾಲದಿಂದ, ಬಸವಣ್ಣನ ಕಾಲದಿಂದ ನಡೀಲಿ ಜಾತಿ ಹೋಗ್ಬೇಕು ಅಂತ ಹೋಗಿದೆಯಾ? ಯಾಕೆಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಚಲನೆ ಇಲ್ಲ. ಚಲನರಹಿತವಾದಂಥ ಸಮಾಜ. ಅದಕ್ಕೆ
ಪಟ್ಟಭದ್ರ ಹಿತಾಸಕ್ತರು ಕೂಡ ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವರು ಜಾತಿ ವ್ಯವಸ್ಥೆಯನ್ನ ಅದರಿಂದ ಲಾಭ ಪಡ್ಕೊಂಡಿದ್ದಾರಲ್ಲ, ಅದರಿಂದ ಗಟ್ಟಿ ಮಾಡ್ತಾರೆ. ಅದನ್ನ ಅದು ಹೋಗಬಾರ್ದಾಗಿ ಇರ್ತದೆ. ನಮಗೂ ಕೂಡ ಈ ಗುಲಾಮಗಿರಿ ಮನಸ್ಥಿತಿಯಿಂದ ನಾವು ಹೊರಗಡೆ ಬಂದಿಲ್ಲ. ಗುಲಾಮಗಿರಿ ಮನಸ್ಥಿತಿಯಿಂದ ನಾವು ಹೊರಗಡೆ ಬಂದಿಲ್ಲ. ಮನಸ್ಥಿತಿಯಿಂದ ಹೊರಗಡೆ ಬಂದಿಲ್ಲ. ಯಾಕಂತಂದ್ರೆ ಈಗ ನೋಡಿ, ಒಬ್ಬ ಮೇಲ್ಜಾತಿ ಬಡವ ಕೂಲಿ ಮಾಡೋರು, ನಮ್ಮ ಹತ್ರ ಕೂಲಿ ಮಾಡ್ತಾರೆ. ಅವ್ನಿಗೆ ಏನಂತ ಕರಿತೀವಿ ನಾವು? ಏನ್ ಸ್ವಾಮಿ ಬುದ್ಧಿ, ಏನ್ ಬುದ್ಧಿಯವರೇ, ಏನ್ ಸ್ವಾಮಿಯವರೇ ಅಂತ ಕರಿತೀವಿ. ನಮಗಿಂತ ನಮ್ಮ ಹತ್ರನೇ ಕೆಲಸ ಮಾಡ್ತಾ ಇರೋನು ಮೇಲ್ಜಾತಿಯವನು ಆದರೆ ಅವನಿಗೆ ನಾವು ಬುದ್ಧಿ ಸ್ವಾಮಿ ಅಂತ ಕರಿತೀವಿ. ಅದೇ ದಲಿತ ಸಮಾಜದಿಂದ ಬಂದವನು ಶ್ರೀಮಂತ ಆಗಿರ್ತಾರೆ, ವಿದ್ಯಾವಂತ ಆಗಿರ್ತಾರೆ, ಅವನಿಗೆ ಏನಂತ ಕರಿತೀವಿ? ಏನಿಲ್ಲ ಅಥವಾ ಸಿಂಗುಲರ್ ಕರಿತೀವಿ ಅಲ್ವಾ? ಇದೇ ಗುಲಾಮಗಿರಿ ಬರ್ಬೇಕಲ್ಲ ಒಂದೇ. ಬಹಳ ಜನ ಹೊರಗಡೆ ಗೊತ್ತಿಲ್ಲದಾಗಿ ಮಾಡ್ತೀವಿ ನಾವು. ಅದೆಲ್ಲ ಬಿಡ್ಬೇಕಲ್ಲ ನಾವು. ಬಿಡೋದೇ ಇಲ್ಲ. ವಿದ್ಯಾವಂತರಾದ್ರೂ ಬಿಡಲ್ಲ. ಯಾಕಂತಂದ್ರೆ ನಮಗೆ ಸಿಕ್ಕಿರ್ತಕ್ಕಂಥ ವಿದ್ಯೆ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವಿದ್ಯೆ ಅಲ್ಲ, ವೈಜ್ಞಾನಿಕ ರೀತಿಯಲ್ಲೂ ಕೂಡಿರ್ತಕ್ಕಂಥ ವಿದ್ಯೆ. ಈಗಲೂ ಕೂಡ ನಾನು ಬಹಳ ದೊಡ್ಡ ವಿದ್ಯಾವಂತರು ಇದಾರಲ್ಲ, ಅವ್ರಿಗೆ ನೀವು ಯಾಕೆ ಅವರ ಅಭಿಪ್ರಾಯ ಈಗಲೂ ನಂಬ್ಕೊಂಡಿರ್ತಕ್ಕಂಥದ್ದು ಏನಂತ ಅಂತಂದ್ರೆ, ನೀನ್ ಯಾಕೆ ಬಡವನಾಗಿ ಹುಟ್ಟಿದ್ಯಾ, ಅವಿದ್ಯಾವಂತನಾಗಿ ಹುಟ್ಟಿದ್ಯಾ, ನಿನ್ಗೆ ಯಾಕೆ ಅಂಗಿ ಇಲ್ಲ, ನಿನ್ಗೆ ಯಾಕೆ ಮನೆ ಇಲ್ಲ ಅಂತ ಕೇಳಿದ್ರೆ, ನಾನು ಹಿಂದೆ ಜೀವನದಲ್ಲಿ ಪಾಪ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಈ ಜೀವನದಲ್ಲಿ ಮುಟ್ಬಿಟ್ಟಿದ್ದೀನಿ. ಬಹಳ ಹೆಚ್ಚು ಅಂತಂದ್ರೆ ವಿದ್ಯಾವಂತರು ಬರ್ದಿಲ್ಲ ಬಿಡಪ್ಪ, ನನಗೆ ಬರ್ದಿಲ್ಲ ಬಿಡುವಂತ ನೀನು ಅಂತ ಬಹಳ ಜನ ಇಲ್ಲಿ ನಾನು ಈಗಲೇ ಕೇಳ್ತೀನಿ, ಈ ಕೂತಿರೋರೇ ಅಂತ ಹೇಳ್ತಾರೆ. ಸುಮ್ಮನೆ ಈಗ ನಾನು ಕೇಳೋದಕ್ಕೆ ಇಲ್ಲ ಇಲ್ಲ ಅಂತಾರೆ. ಈಗೆಲ್ಲ ಗೊತ್ತಲ್ಲ. ಅದಕ್ಕೆ ನಾನು ಚೀಫ್ ಮಿನಿಸ್ಟರ್ ಆಗಿದ್ದಾಗ 83ರಿಂದ ಅಲ್ಲ 2013ರಿಂದ 15 ಒಂದು ಮೂಢನಂಬಿಕೆಗಳ ವಿರೋಧಿ ಕಾಯ್ದೆ ತಗೊಂಡ್ಬಂದೆ. ವಿರೋಧಿ ಅಂತ ನಿರ್ಬಂಧ ಕಾಯ್ದೆ ತಗೊಂಡ್ಬಂದೆ. ಅದು ತಂದ ಮೇಲೂ ಕೂಡ ಬಿಡೋದು. ಬಸವಣ್ಣ ಹೇಳೋದು ಹಾಗೆ ಹಿಂದೆ ಬಸವಣ್ಣವ್ರು ಹೇಳೋದು, ಬಸವಣ್ಣವ್ರು ನಂಬೋದ ಇವತ್ತು, ಬಸವಣ್ಣವ್ರ ವಿಚಾರಗಳನ್ನು ಕೂಡ ನಂಬಿರ್ತಕ್ಕಂಥದ್ದು ಅಲ್ಲ. ಅದು ಪೂಜೆ ಮಾಡ್ತೀವಿ ಬಸವಣ್ಣವ್ರು, ಬಸವ ಜಯಂತಿ ಆಚರಣೆ ಮಾಡ್ತೀವಿ. ನೋಡಿ ಇಂಥ ವಿರುದ್ಧವಾಗಿರ್ತಕ್ಕಂಥ ವೈರುದ್ಧತೆ ಇರ್ತಕ್ಕಂಥ ಸಮಾಜದಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ನಮಗೆ
ಸ್ವಾತಂತ್ರ್ಯ ಸಿಕ್ಕಿದ್ರು ಯಶಸ್ಸಾಗಬೇಕಾದ್ರೆ, ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು ಯಶಸ್ಸಾಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ, ಆರ್ಥಿಕ, ರಾಜಕೀಯ ಶಕ್ತಿ ಬಂದಾಗ ಮಾತ್ರ ಆ ಸಬಲೀಕರಣ